ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿ ಕನ್ನಡ 9ನೆಯ ತರಗತಿಯ ಬೆಳಗು ಜಾವ ಪದ್ಯದ ಪ್ರಶ್ನೋತ್ತರಗಳನ್ನು ಹಾಗೂ ಕೃತಿಕಾರರ ಪರಿಚಯವನ್ನು ನೋಡೋಣ. ಬೆಳಗು ಜಾವ, ದ.ರಾ. ಬೇಂದ್ರೆ. ಕೃತಿಕಾರರ ಪರಿಚಯ. ದ.ರಾ. ಬೇಂದ್ರೆಯವರು 1896ರ ಜನವರಿ 31 ರಂದು ಧಾರವಾಡದಲ್ಲಿ ಜನಿಸಿದರು. ದ.ರಾ. ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರು ನವೋದಯ ಕಾಲದ ಮಹತ್ವದ ಕವಿಗಳಲ್ಲೊಬ್ಬರು. ಇವರ ಕವನ ಸಂಕಲನಗಳು ಈ ರೀತಿ ಇವೆ: ಗರಿ, ಸಖಿ, ಗೀತ, ಗಂಗಾವತರಣ, ನಾದಲೀಲೆ. ಇವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಇವರ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇವರು 1981 ಅಕ್ಟೋಬರ್ 26ರಂದು ಬೇಂದ್ರೆಯವರು ಇಹಲೋಕ ತ್ಯಜಿಸಿದರು. ಪ್ರಸ್ತುತ ಕವಿತೆಯನ್ನು ವಿನಯ ಅಂದರೆ ಬೆಳಗು ಜಾವ ಕವಿತೆಯನ್ನು ವಿನಯ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಈಗ ಅಭ್ಯಾಸವನ್ನು ನೋಡೋಣ. ಮೊದಲಿಗೆ ಪದಗಳ ಅರ್ಥ. ಪದಗಳ ಅರ್ಥ: 1. ಉಷೆ. ಉಷೆ ಅಂದರೆ ಮುಂಬೆಳಗು, ಮುಂಜಾವು. ಚಿಂತನ: ಯೋಗ್ಯ ಯೋಚನೆ. ತಮ: ಕತ್ತಲು. ನಿಶೆ: ರಾತ್ರಿ, ಮಂಪರು. ಬಾನು: ಆಕಾಶ. ಮರಳಿ: ಮತ್ತೆ ಹಿಂದಿರುಗಿ. ಮಿಗಿಲು: ಹೆಚ್ಚು. ರಸ: ಅನುಭವದ ಸವಿ ಸಾರ. ಹೆದೆ: ಬಿಲ್ಲಿನ ಹಗ್ಗ ಅಥವಾ ದಾರ. ಹೊಗರು ಅಂದರೆ ಕಾಂತಿ. ಹೋದವರು: ಮರಣ ಹೊಂದಿದವರು. ಕದ: ಬಾಗಿಲು. ಜಗ: ಜಗತ್ತು, ಪ್ರಪಂಚ, ವಿಶ್ವ, ಲೋಕ. ನಕ್ಷತ್ರ ಜಾರಿ ಅಂದರೆ ರಾತ್ರಿ ಕಳೆದು. ಪಾನ ಕೇಳಿ: ಪಾನೀಯ ಕುಡಿಯುವುದಕ್ಕೆ ಎದ್ದೇಳಿ. ಬೆಳಕು ಬೇಟೆಗಾರ ಅಂದರೆ ಸೂರ್ಯ. ಮಾರ ಅಂದರೆ ಮನ್ಮಥ. ಮೂಡಲು ಅಂದರೆ ಪೂರ್ವ ದಿಕ್ಕು. ಹರೆಯ ಅಂದರೆ ಹದಿವಯಸ್ಸು, ಯೌವನ, ಪ್ರಾಯ. ಹುಸಿನಿದ್ದೆ: ಆಲಸ್ಯದ ವಿಶ್ರಾಂತಿ, ಸುಳ್ಳು ನಿದ್ರೆ. ಹೊತ್ತು: ಸಮಯ, ಗಳಿಗೆ, ವೇಳೆ. ಇದು ಪ್ರಶ್ನೆಗಳು. ಅ. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇದು ಮೂಡಲವು ತೆರೆಯ ಕಣ್ಣ ಎಂದರೆ ಡ್ಯಾಶ್. ಸೂರ್ಯಾಸ್ತ, ಚಂದ್ರೋದಯ, ಸೂರ್ಯೋದಯ, ಗೋಧೂಳಿ. ಮೂಡಲವು ತೆರೆಯೇ ಕಣ್ಣ ಎಂದರೆ ಸೂರ್ಯೋದಯ. ಉತ್ತರ ಸೂರ್ಯೋದಯ. 2ನೇದು, ಬೇಂದ್ರೆಯವರು ಬೆಳಕನ್ನು ಇವರಿಗೆ ಹೋಲಿಸಿದ್ದಾರೆ. ಉತ್ತರ ಮಾರ ಬೇಟೆಗಾರ. 3. ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಡ್ಯಾಶ್. ವಿನಯ, ಗಂಗಾವತರಣ, ನಾದಲೀಲೆ, 4 ತಂತಿ. ಉತ್ತರ 4 ತಂತಿ. ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ 4 ತಂತಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 1. ನಕ್ಷತ್ರ ಜಾರಿ ತಮವೆಲ್ಲ ಸೋರಿದುದು ಯಾವಾಗ? ಉತ್ತರ ಮೂಡಲವು ಕಣ್ಣನ್ನು ತೆರೆದಾಗ. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಹೋಯಿತು. ಮೂಡಲವು ಕಣ್ಣನ್ನು ತೆರೆದಾಗ ಅಂದರೆ ಸೂರ್ಯೋದಯವಾದಾಗ. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಹೋಯಿತು. 2ನೇಯ ಪ್ರಶ್ನೆ: ಕವಿಗೆ ಜಗವು ಸವಿಯಾಗಿ ಯಾವಾಗ ಕಂಡಿತು? ಉತ್ತರ ರಾತ್ರಿ ಕಳೆದು ಉಷೆಯ ಬೆಳಕು ಮೂಡಿದಾಗ ಕವಿಗೆ ಜಗವು ಸವಿಯಾಗಿ ಕಂಡಿತು. 3ನೇಯ ಪ್ರಶ್ನೆ: ಕವಿ ಮಕ್ಕಳಿಗೆ ಹುಸಿನಿದ್ದೆ ಸಾಕು, ಮೇಲೇಳಿ ಎಂದು ಏಕೆ ಕರೆ ನೀಡುತ್ತಾರೆ? ಬೆಳಗಿನ ಸೌಂದರ್ಯದ ಸವಿಯನ್ನು ಅನುಭವಿಸಲು ಹಾಗೂ ಜೀವನ ಪೂರ್ತಿಯಾಗುತ್ತಿರುವವರೆಗೂ ಈ ಸೌಂದರ್ಯವನ್ನು ಸವಿಯುತ್ತಿರಲು ಕವಿ ಮಕ್ಕಳಿಗೆ ಹುಸಿನಿದ್ದೆ ಸಾಕು, ಮೇಲೇಳಿ ಎಂದು ಕರೆ ನೀಡುತ್ತಿದ್ದಾರೆ. 4ನೇಯ ಪ್ರಶ್ನೆ: ಜೀವನದ ನದಿಗಿರುವ ಆತಂಕವೇನು? ಜೀವನದ ನದಿಗೆ ಸೆಳವು ಸಾವುಗಳೆಂಬ ಆತಂಕಗಳಿವೆ.
ಜೀವನದ ನದಿಗೆ ಸೆಳವು ಸಾವುಗಳೆಂಬ ಆತಂಕಗಳಿವೆ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಬೆಳಕೆಂಬ ಬೇಟೆಗಾರ ಬಂದಾಗ ಪ್ರಕೃತಿಯಲ್ಲಿ ಯಾವ ಬದಲಾವಣೆಗಳಾಗುತ್ತವೆ? ಬೆಳಕೆಂಬ ಬೇಟೆಗಾರ ಬಂದಾಗ ಪೂರ್ವ ದಿಕ್ಕಿನಲ್ಲಿ ಬೆಳಕು ಮೂಡುತ್ತದೆ, ನಕ್ಷತ್ರಗಳು ಕಣ್ಮರೆಯಾಗಿ ಕಗ್ಗತ್ತಲೆ ಕರಗುತ್ತದೆ, ಗುಡಿ ಗೋಪುರಗಳ ಮೇಲೆ ಬೆಳಕಿನ ಬಲೆ ಹರಡುತ್ತದೆ. ಬೆಳಕೆಂಬ ಬೇಟೆಗಾರ ಬಂದಾಗ ಪೂರ್ವ ದಿಕ್ಕಿನಲ್ಲಿ ಬೆಳಕು ಮೂಡುತ್ತದೆ, ನಕ್ಷತ್ರಗಳು ಕಣ್ಮರೆಯಾಗಿ ಕಗ್ಗತ್ತಲೆ ಕರಗುತ್ತದೆ, ಗುಡಿ ಗೋಪುರಗಳ ಮೇಲೆ ಬೆಳಕಿನ ಬಲೆ ಹರಡುತ್ತದೆ. 2ನೇಯ ಪ್ರಶ್ನೆ, ಜೀವನದ ಸವಿಯನ್ನು ಸವಿಯಲು ತಡ ಮಾಡಬಾರದು ಏಕೆ? ಜೀವನವೆನ್ನುವುದು ಒಂದು ನದಿಯ ಹಾಗೆ. ಅದರಲ್ಲಿ ಸೆಳೆತ ಎಳೆತಗಳಿವೆ. ಯಾವುದೇ ಕ್ಷಣದಲ್ಲಾದರೂ ಸಾವು ಬರಬಹುದು. ಆದುದರಿಂದ ಜೀವನದ ಸವಿಯನ್ನು ಸವಿಯಲು ತಡ ಮಾಡಬಾರದು. ನಂತರ 3ನೇಯ ಪ್ರಶ್ನೆ, ಬೆಳಗುಜಾವ ಕವಿತೆಯಲ್ಲಿ ಕವಿ ನೀಡಿರುವ ಸಂದೇಶವೇನು? ಸೂರ್ಯ ಮೂಡುವ ಸಮಯದಲ್ಲಿ ನಿದ್ದೆ ಮಾಡದೆ ಎದ್ದೇಳಬೇಕು, ಕಾರ್ಯತತ್ಪರರಾಗಬೇಕು, ಬದುಕಿನಲ್ಲಿ ಯೌವನವೆಂಬುದು ಅಲ್ಪಕಾಲದ್ದು, ಅಲ್ಲದೆ ಒಮ್ಮೆ ಮಾತ್ರ ಲಭಿಸುವಂಥದು, ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು, ಮುಂದೆ ಮುಪ್ಪು ಬರಲಿದೆ ಎಂಬುದು ಯೋಚಿಸಿ ಶ್ರಮಿಸಬೇಕೆಂದು ಕವಿ ಬೆಳಗುಜಾವ ಕವಿತೆಯಲ್ಲಿ ಸಂದೇಶ ಕೊಟ್ಟಿದ್ದಾರೆ. ಈ ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಬೆಳಗುಜಾವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪೂರ್ವ ದಿಕ್ಕಿನಲ್ಲಿ ಕತ್ತಲೆ ಕರಗಿ ಬೆಳಕು ಮೂಡುತ್ತಿದೆ. ಆಕಾಶದಲ್ಲಿ ಬಗೆ ಬಗೆಯ ಬಣ್ಣಗಳು ಕಾಣುತ್ತವೆ. ಬೆಳಕು ಎನ್ನುವ ಬೇಟೆಗಾರ ಗುಡಿ ಗೋಪುರಗಳ ಮೇಲೆ ತನ್ನ ಬಲೆಯನ್ನು ಹರಡುತ್ತಾನೆ. ಮುಂಜಾವಿನ ಈ ಎಳೆಬಿಸಿಲಿನ ಸೌಂದರ್ಯಕ್ಕೆ ಈ ವಿಶ್ವವೇ ಮಾರು ಹೋಗಿದೆ. ನಿದ್ರೆಯಿಂದ ಎದ್ದು ಈ ಬೆಳಕಿನ ಸೌಂದರ್ಯವನ್ನು ಸವಿಯಬೇಕು. ತಡ ಮಾಡದೆ ಆಯಾ ದಿನದ ಕೆಲಸವನ್ನು ಅಂದಂದೇ ಮಾಡಿ ಮುಗಿಸಬೇಕು. ಮನುಷ್ಯನ ಜೀವನವು ಒಂದು ನದಿಯ ಹಾಗೆ. ನದಿಯ ಪ್ರವಾಹದಲ್ಲಿ ಸೆಳೆತವಿದೆ. ಸಾವು ಯಾವುದೇ ಕ್ಷಣದಲ್ಲಾದರೂ ಬರಬಹುದು. ಸತ್ತವರು ಮತ್ತೆ ಮರಳಿ ಬರುವುದಿಲ್ಲ. ಆದುದರಿಂದ ಬದುಕಿರುವಾಗಲೇ ಈ ಸೌಂದರ್ಯದ ಸೊಬಗನ್ನು ಅನುಭವಿಸಬೇಕು. ನಿಸರ್ಗದಲ್ಲಿ ಪ್ರತಿಯೊಂದಕ್ಕೂ ಮರುಜನ್ಮವಿದೆ. ಕತ್ತಲೆ ಹೋಗುತ್ತದೆ, ಬೆಳಕು ಮೂಡುತ್ತದೆ, ಎಲೆ ಉದುರಿದ ಗಿಡಮರಗಳು ಮತ್ತೆ ಚಿಗುರುತ್ತವೆ. ಆದರೆ ಮನುಷ್ಯ ಕಳೆದ ಯೌವನ ಮತ್ತೆ ಬರುವುದಿಲ್ಲ. ಆದುದರಿಂದ ಮುಪ್ಪಿನ ಕಾಲವನ್ನು ಒಳ್ಳೆಯ ಆಲೋಚನೆಗಳಿಗೆ ಬಳಸಿಕೊಳ್ಳಬೇಕು. ಸಂದರ್ಭದೊಡನೆ ವಿವರಿಸಿರಿ. ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಈ ಸಾಲನ್ನು ದ ರಾ ಬೇಂದ್ರೆಯವರ ಬೆಳಗುಜಾವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಮನುಷ್ಯನು ಬದುಕಿರುವಾಗ ಏನು ಮಾಡಬೇಕೆಂದು ಕವಿ ಇಲ್ಲಿ ನಿರ್ದೇಶಿಸಿದ್ದಾರೆ. ಮನುಷ್ಯನು ಬದುಕಿರುವಾಗಲೇ ನಿಸರ್ಗದ ಸೌಂದರ್ಯವನ್ನು ಸಂಪೂರ್ಣವಾಗಿ ಅನುಭವಿಸಬೇಕು. ಬದುಕು ಅಸ್ಥಿರ. ಹೀಗಾಗಿ ನಾಳೆ ಎನ್ನದೆ ಅನುದಿನವೂ ಅದನ್ನು ಸವಿಯುತ್ತಿರಬೇಕು ಎಂದು ಕವಿ ಹೇಳಿದ್ದಾರೆ. ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂದು ಕವಿ ಹೇಳಿದ್ದಾರೆ. 2ನೇಯದು, ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಝಮ್ಮೆಂದು ಬಿಟ್ಟ ಮಾರ. ಈ ಸಾಲನ್ನು ದ ರಾ ಬೇಂದ್ರೆಯವರ ಬೆಳಗುಜಾವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಕತ್ತಲೆ ಕರಗಿ ಬೆಳಕು ಮೂಡುವ ಪ್ರಕ್ರಿಯೆಯನ್ನು ಕವಿ ಈ ಹೋಲಿಕೆಯೊಂದಿಗೆ ವರ್ಣಿಸಿದ್ದಾರೆ. ಮನ್ಮಥನು ಜೇನ್ನೊಣವೆಂಬ ಬಿಲ್ಲಿನ ಹಗ್ಗಕ್ಕೆ ಹೂಬಾಣವನ್ನು ಹೂಡಿ ಝಮ್ ಎನ್ನುವ ಸದ್ದು ಬರುವಂತೆ ಪ್ರಯೋಗಿಸಿದಾಗ ಬೆಳಗಾಗುತ್ತದೆ ಎಂದು ಕವಿ ವರ್ಣಿಸುತ್ತಾರೆ.
ಬೆಳಕು ಮೂಡುವಾಗಲೇ ಜೇನುನೊಣಗಳು ಪುಷ್ಪ ಪರಾಗವನ್ನು ಸಂಗ್ರಹಿಸಲು ಹೊರಡುತ್ತವೆ. ಆಗ ಝಮ್ ಎನ್ನುವ ಧ್ವನಿಯುಂಟಾಗುತ್ತದೆ. ನಿಸರ್ಗದಲ್ಲಿ ತೋರುವ ಈ ಸಹಜ ಕ್ರಿಯೆಯನ್ನು ಕವಿ ಹೀಗೆ ರೂಪಕವಾಗಿ ಬಳಸಿಕೊಂಡಿದ್ದಾರೆ. ಮನ್ಮಥನನ್ನು ಪುಷ್ಪ ಬಾಣನೆಂದು ಪುರಾಣಗಳಲ್ಲಿ ವರ್ಣಿಸಿದ್ದಾರೆ. 3. ಜೀವನದ ನದಿಗೆ ಸೆಳೆವಿಹುದು. ಈ ಸಾಲನ್ನು ದ ರಾ ಬೇಂದ್ರೆಯವರ ಕವನ ಬೆಳಗು ಜಾವದಿಂದ ಆರಿಸಿಕೊಳ್ಳಲಾಗಿದೆ. ಮನುಷ್ಯನ ಬದುಕನ್ನು ನದಿಗೆ ಹೋಲಿಸಿ ಹೇಳಲಾಗಿದೆ. ನದಿಯು ತುಂಬಿ ಹರಿಯುವಾಗ ಅಲ್ಲಲ್ಲಿ ಸೆಳೆತವಿರುತ್ತದೆ. ಆ ಸೆಳೆತಕ್ಕೆ ಸಿಕ್ಕಿದ್ದುದು ಮತ್ತೆಲ್ಲೋ ಹೋಗುತ್ತದೆ. ಹಾಗೆಯೇ ಮನುಷ್ಯನ ಜೀವನದಲ್ಲೂ ಅಂತಹ ಸೆಳೆತವಿರುತ್ತದೆ. ಆ ಸೆಳೆತ ಅವನ ಸಾವಿಗೂ ಕಾರಣವಾಗಬಹುದು. ಅಂತಹ ಸೆಳೆತಕ್ಕೆ ಸಿಲುಕುವ ಮೊದಲೇ ಸೌಂದರ್ಯದ ರಸಪಾನ ಮಾಡಿ ಎಂದು ಕವಿ ಎಚ್ಚರಿಸಿದ್ದಾರೆ. ಬದುಕಿನ ಅನಿಶ್ಚಿತತೆಯನ್ನು ಬದುಕಿರುವಾಗಲೇ ಅನುಸರಿಸಬೇಕಾದ ರೀತಿಯನ್ನು ಕವಿ ಈ ಸಾಲಿನಲ್ಲಿ ಸೂಚಿಸಿದ್ದಾರೆ. ಈಗ ಭಾಷಾಭ್ಯಾಸವನ್ನು ನೋಡೋಣ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ಬೆಳಗಾಯಿತು. ಪಕ್ಷಿಗಳ ಕಲರವ ಕೇಳಿ ಬೆಳಗಾಯಿತು ಎಂದು ಮಕ್ಕಳು ಎದ್ದರು. 2. ಹೂಬಾಣ. ಮನ್ಮಥನ ಬತ್ತಳಿಕೆಯಲ್ಲಿ ಹೂಬಾಣಗಳಿರುತ್ತವೆ. 3. ಹುಸಿನಿದ್ದೆ. ಅಮ್ಮ ಬಂದು ತೊಟ್ಟಿಲು ನೋಡಿದಾಗ ಮಗು ಹುಸಿನಿದ್ದೆ ಮಾಡುತ್ತಿತ್ತು. ಬಲೆ ಬೀಸು. ಬೆಸ್ತರು ಮೀನುಗಳನ್ನು ಹಿಡಿಯಲು ಬಲೆ ಬೀಸುತ್ತಾರೆ. ಎಳೆನಗೆ. ಮುದ್ದು ಮಕ್ಕಳ ಎಳೆನಗೆ ನೋಡಲು ಸೊಗಸಾಗಿರುತ್ತದೆ. ಆ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. 1. ಬಣ್ಣ ವರ್ಣ. ಕ್ಷಣ ಚಣ. ಹರೆಯ ಪ್ರಾಯ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. 7. ಬೀಳು. ಬೆಳಕು ಕತ್ತಲು. ಸರಸ ವಿರಸ. ಸಹಕಾರ ಅಸಹಕಾರ. ಮುಪ್ಪು ಯೌವನ. ಈ ಕೆಳಗಿನ ಪದಗಳಿಗೆ ಸ್ತ್ರೀಲಿಂಗ ರೂಪ ಬರೆಯಿರಿ. ಯುವಕ ಯುವತಿ. ಇದು ಪುಲ್ಲಿಂಗ, ಇದು ಸ್ತ್ರೀಲಿಂಗ. ಮಹಾರಾಜ ಮಹಾರಾಣಿ. ಗೆಳೆಯ ಗೆಳತಿ. ಸಚಿವ ಸಚಿವೆ. ಅಣ್ಣ ಅಕ್ಕ. ಈಗ ಚಟುವಟಿಕೆಯನ್ನು ನೋಡೋಣ. ಚಟುವಟಿಕೆ 1. ಈ ಪದ್ಯದಲ್ಲಿ ಬರುವ ಅಂತ್ಯಪ್ರಾಸ ಪದಗಳನ್ನು ಪಟ್ಟಿ ಮಾಡಿರಿ. ಕಣ್ಣ ಬಣ್ಣ. ಮಾರ ಬೇಟೆಗಾರ. ಸವಿಗೆ ಕಿವಿಗೆ. ಸಾಕು ಬೇಕು. ಕೇಳಿ ಹೇಳಿ ಮತ್ತೆ ಹೊತ್ತೆ. ಇದಿಷ್ಟು ಬೆಳಗು ಜಾವ ಪದ್ಯದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸ. ಧನ್ಯವಾದಗಳು.